ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತು ನನ್ನ ಎಪಿಸೋಡ್ ಬಗ್ಗೆ ನಾನು ಹೇಳೋದಕ್ಕೆ ಮುಂಚೆ ಕೆಲವು ಉದಾಹರಣೆಗಳನ್ನು ನಿಮ್ಮ ಗಮನಕ್ಕೆ ತಂದು ಆಮೇಲೆ ನೀವೇ ಅರ್ಥ ಮಾಡ್ಕೋಬೇಕು ಈ ಎಪಿಸೋಡ್ ಯಾರಿಗೆ ಮಾಡಿದ್ದಾರೆ, ಯಾತಕ್ಕೆ ಮಾಡಿದ್ದಾರೆ ಅನ್ನೋದನ್ನು. ಒಂದು ರೀತಿ ರಿವರ್ಸ್ ಇಂಜಿನಿಯರಿಂಗ್ ಥರ. ಒಂದು ಫ್ಯಾಮಿಲಿ ಭಾಳ ಒಳ್ಳೆಯ ಜನ, ತುಂಬ ಕಷ್ಟಪಡ್ತಾ ಇದ್ದಾರೆ. ಏನಾದ್ರು ಒಂದು ಜೀವನದಲ್ಲಿ ಸಾಧಿಸ್ಬೇಕು ಅಂತೇಳಿ ಒಂದು ಸೈಟ್ ತೊಗೊಂಡು ಮನೆ ಕಟ್ಟಬೇಕು ಅಂತ ಅದಕ್ಕೂ ಕಷ್ಟ ಹೋರಾಟ ಮಾಡ್ತಿದ್ದಾರೆ. ಬೆಳೆದು ಬಂದು ಮಕ್ಕಳಿದ್ದಾರೆ, ಮದುವೆ ಆಗ್ತಿಲ್ಲ, ವ್ಯಾಪಾರ ಮಾಡ್ತಿದ್ದಾರೆ. ಹಲವಾರು ವ್ಯಾಪಾರ ಮಾಡಿದ್ರು. ಒಂದು ವ್ಯಾಪಾರ ಮಾಡಿದ್ರು, ಲಾಸ್ ಆಯಿತು ಅಂತ ಅದು ಬಿಟ್ಟು ಇನ್ನೊಂದು ಹೊಸ ಬೇರೆ ವ್ಯಾಪಾರ ಶುರು ಮಾಡಿದ್ರು, ಅದು ಲಾಸ್ ಆಯಿತು. ಕೊನೆಗೆ ನನಗೆ ವ್ಯಾಪಾರನೇ ಆಗ್ಬರೋದಿಲ್ಲ ಅಂತೇಳಿ ಯಾರ ಹತ್ರ ಕೆಲಸಕ್ಕೆ ಸೇರ್ಕೊಂಡ್ರು. ಹೋಗಿ ಅಲ್ಲಿ ಕೆಲಸಕ್ಕೆ ಹೋದ ತಕ್ಷಣ ಒಂದು 6 ತಿಂಗಳಿದ್ದು ಆ ಕಂಪ್ನಿನೇ ಕ್ಲೋಸ್ ಆಗೋಯ್ತು. ಅವ್ರಿಗೆ ಅದೇ ಯೋಚನೆ, ನನಗೆ ಏಜ್ ಆಗ್ತಾ ಇದೆ, ಮನೇಲಿ ಮಕ್ಕಳೆಲ್ಲ ಇದ್ದಾರೆ, ವಯಸ್ಸು ಬಂದು ಮಕ್ಕಳಿದ್ದಾರೆ, ಮದುವೆ ಮಾಡಬೇಕು, ಓದಿಸ್ಬೇಕು, ನನಗೆ ಯಾಕೆ ಈ ಥರ ಆಗ್ತಿದೆ? ಎಲ್ಲ ಬಿಸ್ನೆಸ್ನಲ್ಲೂ ನಾನು ಕೈ ಸುಟ್ಕೊಂಡೆ. ಓಲಿ ಕೆಲಸಕ್ಕಾರ ಹೋಗೋಣ ಅಂತ ಹೋದೆ, 6 ತಿಂಗಳು ಕೆಲಸಕ್ಕೆ ಹೋದೆ, ಕಂಪ್ನಿ ಕ್ಲೋಸ್ ಆಯಿತು. ಬೇರೆ ಕಡೆ ಹೋದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾರೆ. ಬಿಸ್ನೆಸ್ ಮಾಡೋಕ್ಕಾಗ್ತಿಲ್ಲ, ನನಗೆ ಕೆಲಸ ಸಿಗ್ತಿಲ್ಲ. ಯಾಕೆಂದರೆ ಆ ಕೆಲಸಕ್ಕೆ ತಕ್ಕಂಥ ಎಕ್ಸ್ಪೀರಿಯನ್ಸು ನನ್ನಲ್ಲಿ ಇಲ್ಲ. ನಾನು ವ್ಯಾಪಾರ ಮಾಡ್ಕೊಂಡಿದ್ದವನು. ಒಂದು ದೊಡ್ಡ ಕಂಪ್ನಿ ಕೆಲಸ ಕೊಡಿದ್ರೆ ಹೆಂಗೆ ಕೊಡ್ತಾರೆ? ಕೊಡಲ್ಲ. ಈಗೊಂದು ಅರ್ಥ ಆಯ್ತಾ? ಅರ್ಥ. ಎರಡನೇದು, ಮನೇಲಿ ಪದೇ ಪದೇ ಆಕ್ಸಿಡೆಂಟು. ಅಪ್ಪ ಬಿದ್ದು ಬಂದ, 4 ತಿಂಗಳಿಗೆ ಮಗನಿಗೆ ಏಟಾಯಿತು. ಅಮ್ಮ ಯಾವ ಸ್ಕೂಟ್ರು, ಕಾರು, ಬಸ್ಸಲ್ಲೂ ಎಲ್ಲೂ ಓಡಾಡ್ತಿಲ್ಲ, ಮನೆ ಒಳಗೆ ಎದ್ದು ಮನೆಯಲ್ಲಿ ಮೆಟ್ಲಿಳಿದವಾಗ ದಡ್ಡದ ಬಿದ್ದಲು, ಮಂಡಿ ಮುರ್ಕೊಂಡು ಮಂಚದ ಮೇಲೆ ಮಲ್ಕೊಳ್ಳೋಕೆ ಸ್ಥಿತಿ ಆಗೋಯ್ತು. ಅಮ್ಮನ ಕತೆ, ಮೂಳೆ ಬ್ರೇಕ್ ಆಗಿದೆ ಅಂತೇಳಿ. ಆಕ್ಸಿಡೆಂಟ್ಸು ಮನೇಲಿ, ಅಪಘಾತಗಳು, ವಿಪರೀತ ಅಪಘಾತಗಳು. ಅಪಘಾತದಿಂದ ಧನಹಾನಿ. ಆಕ್ಸಿಡೆಂಟ್ ಆಯಿತಾ, ಅಡ್ಮಿಟ್ ಆದೆ, ಅಲ್ಲೊಂದು 2 ಲಕ್ಷ ಬಿಲ್ ಮಾಡಿದ್ರು, ಧನಹಾನಿ. ಮತ್ತೊಂದು ಸಲ ಆಕ್ಸಿಡೆಂಟ್ ಆಯಿತಾ, ಆ ಡ್ಯಾಮೇಜ್ ಆಯಿತು, ಕಾರೋ ಸ್ಕೂಟ್ರೋ ಏನೋ, ಅದಕ್ಕೊಂದಷ್ಟು ಇನ್ವೆಸ್ಟ್ ಮಾಡಿ ರಿಪೇರಿ ಮಾಡಿ ಮೊದಲು ಥರ ಮಾಡೋಷ್ಟ್ರಿಗೆ ಅಲ್ಲೂ ಧನಹಾನಿ. ಧನ ಅಂದರೆ ದುಡ್ಡು, ಹಾನಿ ಆಯಿತು. ಎಷ್ಟೊಂದು ಮಾತ್ರೆ ತೊಗೊಂಡ್ರು ಔಷಧಿ ಕಾಯಿಲೆ ಗುಣ ಆಗ್ತಿಲ್ಲ. ಆ ಡಾಕ್ಟ್ರಂತೆ, ಈ ಡಾಕ್ಟ್ರಂತೆ, ಅವ್ರು ಹೇಳಿದ್ದು, ಇವ್ರು ಹೇಳಿದ್ದು ಎಲ್ಲ ತೊಗೊಂಡು ವಿಪರೀತ ಖರ್ಚು ಮಾಡಿ ದುಡ್ಡು ಐತೆ ವಿನಃ ಆರೋಗ್ಯ ಸರಿಯಾಗಲಿಲ್ಲ, ಕಾಯಿಲೆ ಗುಣ ಆಗಲಿಲ್ಲ. ಅಲ್ಲಿಗರ್ಥ ಮನೇಲಿ ಧನಹಾನಿಗೆ ಒಂದು ದಾರಿ ಬಂತು. ನಾವು ಎಷ್ಟೇ ಔಷಧಿ ತೊಗೊಂಡ್ರು ಕೂಡ ಮೈ ಎತ್ತುತ್ತಿಲ್ಲ, ವಾಸಿ ಆಗ್ತಿಲ್ಲ, ನಮ್ಗೆ ಬಂದಿರೋ ಕಾಯಿಲೆ ಗುಣ ಆಗ್ತಿಲ್ಲ. ನೋಡಿ, ಆರೋಗ್ಯದಲ್ಲಿ ಹಾನಿ, ಆದಾಯದಲ್ಲಿ ಧನಹಾನಿ, ಉದ್ಯೋಗದಲ್ಲಿ ನಷ್ಟ, ಕೆಲಸ ಸಿಗ್ತಿಲ್ಲ. ಇದಲ್ಲದೆ ಅಪ್ಪ ಚೆನ್ನಾಗಿದ್ದ, ಸ್ವಲ್ಪ ದಿವಸ ಏನೋ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಅದೇನು ಪ್ರಾಬ್ಲಮ್ ಇತ್ತು, ಅದು ಕೇರ್ ತಗೊಳ್ಳಿಲ್ಲ, ಊತ ಆಯಿತು, ಕಾಲ್ ಗ್ಯಾಂಗ್ರೀನ್ ಆಗಿ ಅಂಗವಿಕಲ ಆಗೋಯ್ತು. ಕಾಲು ಕಟ್ಟೇ ಮಾಡಿಬಿಟ್ರು, ಡಯಾಬಿಟಿಸ್ ಇದೆ ಅಂತೇಳಿ ಕಟ್ ಮಾಡಿ, ಬೆರಳೆಲ್ಲ 4 ಬೆರಳು ಕಟ್ ಮಾಡಿಬಿಟ್ರು. ಮಗ ಎಲ್ಲೋ ಹೋದ, ಏನೋ ಟ್ರಿಪ್ಪು ಅದೇನೋ ಆಫೀಸ್ ಬರ್ತೀವಿ, ಅಲ್ಲಿ ಆಕ್ಸಿಡೆಂಟ್ ಆಯಿತು. ಅವನಿಗೆ ರಾಡ್ ಹಾಕೋದಂತೆ, ಇಲ್ಲಿಂದ ತೊಡೆಯಿಂದ ಮಂಡಿವರೆಗೂ ರಾಡ್ ಹಾಕಿದ್ದಾರಂತೆ. ಅವನು ಬದುಕಿದ್ದು ಚೆನ್ನಾಗಿದ್ದು ಕೂಡ ಅವನೊಬ್ಬ ಅಂಗವಿಕಲ ಆದ. ಇದಲ್ಲದೆ ಮನೆಯೊಳಗೆ ಮಗ ಅಪ್ಪನಿಗೂ ಮಗನಿಗೂ ಆಗಲ್ಲ, ಮಗಳಿಗೂ ಅಪ್ಪನಿಗಾಗಲ್ಲ, ಮಕ್ಕಳೇ ಅಪ್ಪ ಅಮ್ಮಂದಿರಿಗೆ ಸಹಕರಿಸ್ತಿಲ್ಲ, ಅಪ್ಪ ಅಮ್ಮನಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಬೇರೆಯವ್ರು ಇರಲ್ಲ ನಮ್ಮ ಮನೆಯೊಳಗೇ. ಇದೊಂದು ಸೈಡ್ ಎಫೆಕ್ಟ್ ಇದೆ ಮನೆಯೊಳಗಡೆ. ಇದಲ್ಲದೆ ಬಂಧು ಮಿತ್ರರಿಂದ ನಮಗೆ ಧನಹಾನಿ, ಮಾನಹಾನಿ. ದುಡ್ಡು ತೊಗೊಂಡದ, ಹೆಂಡತಿ ತಮ್ಮ ಅಂತ ದುಡ್ಡು ಕೊಟ್ಟ, ಒಂದು 10 ಲಕ್ಷ, ಹೆಂಡತಿ ತಮ್ಮ ಕೊಡಲೇ ಇಲ್ಲ. ಹೆಂಡತಿ ತಮ್ಮನೇ ಅಕ್ಕನಿಗೂ ಬಾವಿಗೂ ಮಾಟ ಮಂತ್ರ ಮಾಡಿಸೋಂಗೆ ಶುರು ಮಾಡಿಬಿಡ್ತಾನೆ. ಮಿತ್ರರು, ನನ್ನ ಕ್ಲೋಸ್ ಫ್ರೆಂಡ್ಸ್ ಅಂತೇಳಿ ಕೊಟ್ಟೆ, ಶ್ಯೂರಿಟಿಯಾಗಿ ಕೊಟ್ಟೆ, ಬ್ಯಾಂಕ್ ಸಾಲ, ಫ್ರೆಂಡ್ ಕೈ ಎತ್ಬಿಟ್ಟ, ನಾನು ತೀರ್ಸೋಂಗಾಯ್ತು. ಬಂಧು ಮಿತ್ರರಿಂದ ಮಾನಹಾನಿ, ಧನಹಾನಿ. ಇಷ್ಟೆಲ್ಲ ನಡೀತಿರೋದು ಯಾತಕ್ಕೋಸ್ಕರ ಅಂತ ಕೇಳಿದಾಗ ನನ್ನ ಹತ್ರ ಬಂದು ಕೇಳಿದ್ರು, ಏನು ಹಿಂಗೆಲ್ಲ ಆಗ್ತಿದೆಯಲ್ಲ,
ಯಾರು ನಮಗೆ ಮಾಟ ಮಾಡಿಸಿದಾರ ಅಂತೇಳಿ ನಾವು ಹುಡುಕಿ ಜಾತಕ ಎಲ್ಲ ನೋಡಾದ್ಮೇಲೆ ಅಲ್ಲಿ ಯಾವ ಮಾಟವಂತ್ರ ತಂತ್ರ ಇಲ್ಲ. ಮತ್ತು ಇನ್ನೇನು ಪ್ರಾಬ್ಲಮ್ ಅಂದರೆ ಅವ್ರ ವಂಶದ ಕುಲದೇವನ ಆರಾಧನೆ ನಿಲ್ಲಿಸ್ಬಿಟ್ಟಿದ್ದಾರೆ. ನಾ ಹೇಳಿದೆ, ನಿಮ್ಮ ವಂಶದ ಕುಲದೇವ ಗಂಡು ದೇವರು, ಕುಲದೇವಿ ಅಂದರೆ ಹೆಣ್ಣು, ಕುಲದೇವ ಅಂದರೆ ಗಂಡು ನಿಮ್ಮ ಮನೆಯಲ್ಲಿ ಗಂಡು ದೇವರನ್ನು ನೀವು ಪೂಜೆ ಮಾಡಲು ನಿಲ್ಲಿಸ್ಬಿಟ್ಟಿದ್ದೀರಾ. ಇಲ್ಲ ನಾನು ಅಯ್ಯಪ್ಪಗೆ ಹೋಗ್ತಾ ಇರ್ತೀನಿ ಪ್ರತಿ ವರ್ಷ. ಅಯ್ಯಪ್ಪ ಅಲ್ಲ ನಿಮ್ಮ ಮನೆ ದೇವರು. ನಿಮ್ಮ ತಂದೆ ತಾಯಿ ಕೇಳಿ, ಅಮ್ಮ ಇದ್ದಾರೆ ಅಪ್ಪ ಇಲ್ಲ, ಅಪ್ಪ ಅವನು ಕೂಡ ಯಾವ ಕುಲದೇವರು ನಮ್ಗೆ ಇವತ್ತವ್ರಿಗೆ ಹೇಳ್ಕೊಟ್ಟಿಲ್ಲ ಅಂದರು. ಯಾಕೆಂದ್ರೆ ಅಪ್ಪ ಬೇರೆ ಜಾತಿ ಅಮ್ಮ ಬೇರೆ ಜಾತಿ, ಹೀಗಾಗಿ ಎರಡು ಬೇರೆ ಬೇರೆ ಜಾತಿಯವ್ರ ಮಧ್ಯೆ ಆದ್ರಿಂದ ಅವ್ರ ಕಡೆಯವರು ನನ್ನ ಕಡೆ ಕುಲದೇವ ಮಾಡಿ ಅಂತಾರೆ, ಗಂಡ ನನ್ನ ಕಡೆ ಮಾಡುತ್ತಾರೆ, ಇಬ್ರದ್ದು ಬೇಡ ಅಂತೇಳಿ ಇಬ್ರು ಬಿಟ್ಬಿಟ್ರೆ ಈಗ ಅವ್ರ ಮಕ್ಳಿಗೆ ಯಾರಿಗೂ ಗೊತ್ತೇ ಇಲ್ಲ, ಅಪ್ಪ ಹೇಳ್ಕೊಟ್ಟಿಲ್ಲ. ಇನ್ನೊಂದು ಅನ್ಯ ಧರ್ಮದವರನ್ನ ಬೇರೆ ಧರ್ಮದವ್ರನ್ನ ನಂದೊಂದು ಧರ್ಮ ಬೇರೆ ಧರ್ಮದವ್ರು ಮಾಡ್ಕೊಂಡಾಗ ಅಲ್ಲಿ ಕುಲ ಮತ್ತೆ ಗೋತ್ರ ಮೇಲಿಗೆ ಆಗ್ಬಿಡ್ತು. ಯಾವಾಗ ನಮ್ಮ DNA ಬೇರೆ DNA ಬಂತು ಅವಾಗ ಕುಲ ಗೋತ್ರಕ್ಕೆ ಮೈಲಿಗೆ ಆಯಿತು. ಈ ಕಡೆ ಅಪ್ಪನ ಆ ಧರ್ಮದ್ದು ಕುಲದೇವ್ರ ಪೂಜೆ ಮಾಡ್ತಿಲ್ಲ, ಈ ಧರ್ಮದ್ದು ಪೂಜೆ ಅವರು ಚರ್ಚ್ಗೆ ಹೋಗ್ತೀವಿ ಅಂತಾರೆ, ಇವನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಾರೆ. ಹೀಗಾಗಿ ಏನಾಗಿದೆ, ಆ ಕುಲದೇವನ ಆರಾಧನೆಯೇ ನಿಂತೋಗಿದೆ. ಅನ್ಯ ಧರ್ಮಗಳ ಅಥವಾ ಅಂತರ್ಜಾತಿ ವಿವಾಹದಿಂದ ನಮ್ಮ ಕುಲ ದೇವನ್ನ ಮರ್ತಿದ್ದೀವಿ ಅಂತ ಒಂದು. ಇನ್ನೊಂದು, ಅಯ್ಯೋ ಬಿಡ್ರಿ, ನಮಗೆ ಏನು ಕುಲದೇವ್ರ ಪೂಜೆ ಮಾಡಿ 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 ನಮಗೇನು ಉದ್ಧಾರ ಆಗಿದ್ವಿ. ನಮ್ಮ ಅಪ್ಪನೂ ಹಿಂಗೆ ಇದ್ದ, 1 ಎಕರೆ ಜಮೀನಲ್ಲಿ ನಮ್ಮ ಅಪ್ಪ ಇದ್ದ ಕಾಲಕ್ಕೆ ಸತ್ತೋದ, ಈಗ ನಾವು ಹಂಗೆ ಇದ್ದೀವಿ, ನನಗೂ 60-70 ವರ್ಷ ಆಯಿತು, ನಾನು ಸತ್ತೋಗ್ತೀನಿ, ಇನ್ನು ನನ್ನ ಮಕ್ಕಳು ಮೊಮ್ಮಕ್ಕಳು ಹಂಗೆ ಇದ್ದಾರೆ, ಕುಲದೇವ ಅಂತ ಏನ್ರಿ ಪೂಜೆ ಮಾಡೋದು ನಾವು, ಯಾಕ್ರಿ ಮಾಡಬೇಕು ಅನ್ನೋ ಮಟ್ಟಿಗೆ ಬಂದಿದೆ. ನಿಮ್ಮಪ್ಪ ಚೆನ್ನಾಗಿ ಪೂಜೆ ಮಾಡಿದ್ರೆ ನಿಮ್ಗೆಲ್ಲ ಕಾರು ಸೈಟು ಮನೆ ಬರ್ತಿತ್ತು, ಮಾಡಿಲ್ಲ, ಯಾಕೆಂದ್ರೆ ಕುಲದೇವಿ ಆಶೀರ್ವಾದ ಇಲ್ಲ. ಇಲ್ಲಿ ಪದೇ ಪದೇ ಆಕ್ಸಿಡೆಂಟು, ಪದೇ ಪದೇ ಕೋರ್ಟು, ಪೊಲೀಸ್ ಸ್ಟೇಷನ್ನು, ಜೈಲಿಗೆ ಹೋಗೋದು, ಮತ್ತು ಸಾಲಬಾಧೆ, ರೋಗಬಾಧೆ, ಬಂಧು ಮಿತ್ರರಿಂದ ಧನಹಾನಿ ಮಾನಹಾನಿ ಇದೆಲ್ಲ ಮಾಡಿಸ್ತಾರೆ ಯಾರು ಅಂತಂದರೆ ನಮ್ಮ ಕುಲದೇವರನ್ನ ಮರೆತು ಬಿಟ್ಟಾಗ ಇವೆಲ್ಲ ಮನೆ ನಡೀತದೆ. ಇದು ಮಾಟಮಂತ್ರ ತಂತ್ರ ಅಲ್ಲ, ಅಲ್ಲಿ ಇಲ್ಲವೇ ಇಲ್ಲ. ಮಾಟಮಂತ್ರಕ್ಕೆ ಮಂಗಳ, ರಾಹು, ಕೇತು, ಶನಿ 4 ಗ್ರಹಗಳು ಮಾಟ ಮಂತ್ರಕ್ಕೆ ಬೇಕಾದಂಥವ್ರು. ಅವರೆಲ್ಲರೂ ಚೆನ್ನಾಗಿದ್ದಾರೆ, ಮಂಗಳ, ರಾಹು, ಶನಿ, ಕೇತು ಎಲ್ಲ ಚೆನ್ನಾಗಿದ್ದಾರೆ. ಆದರೆ ಇಲ್ಲಿ ಯಾರಿಲ್ಲ, ಕುಲದೇವ ಸೂರ್ಯ, ಕುಲದೇವಿ ಚಂದ್ರ. ಆದ್ರಿಂದ ಈ ಕುಲದೇವನ ಆರಾಧನೆ ಬಿಟ್ಟಿದ್ದಾರೆ. ಕೆಲವರಿಗೆ ಆಂಜನೇಯನ ಕುಲದೇವರು ಪೂಜೆ ಮಾಡ್ಕೊಂಡು ಬಂದಿರ್ತಾರೆ ನಮ್ಮ ಮುತ್ತಾತನಿಂದ. ಕೆಲವರು ವಂಶಾಸ್ತ್ರದಲ್ಲಿ ಲಕ್ಷ್ಮೀ ನರಸಿಂಹರನ್ನ ಪೂಜೆ ಮಾಡ್ತಿರ್ತಾರೆ. ಕೆಲವು ಕಂಚಿ ವರದರಾಯ ಸ್ವಾಮಿನ, ಎಷ್ಟೋ ಜನ ತಮಿಳುನಾಡು ವರದರಾಯ ಸ್ವಾಮಿಗೆ ಇಲ್ಲಿ ಭಕ್ತರಿದ್ದಾರೆ ಕುಲದೇವರು. ಯಾವಲೋ ವಲಸೆ ಹೋಗಿರ್ತಾರೆ ಅಥವಾ ಬಂದಿರ್ತಾರೆ, ಯಾವುದೋ ಒಂದು 200-300 ವರ್ಷಗಳಿಗೆ. ಎಷ್ಟೋ ಜನಕ್ಕೆ ನಮ್ಮ ನಂಜುಂಡೇಶ್ವರ, ತಿರುಪತಿ ಶ್ರೀನಿವಾಸ, ಈಗ ಒಂದೊಂದು ಗಂಡು ದೇವರು ಇರ್ತಾರೆ. ಯಾವಾಗ ಗಂಡು ದೇವರಿಗೆ ನಮ್ಮ ವಂಶ ಪಾರಂಪರ್ಯವರಿಂದಲೂ ಆಯಾ ವರ್ಷಕ್ಕೆ 6 ತಿಂಗಳಿಗೆ ಒಂದ್ಸಲ ಹೋಗಿ ಆ ಕೊಡಬೇಕಾದಂಥ ಕಪ್ಪ ಕಾಣಿಕೆ ಅಂದರೆ ಅರಕೆಗಳನ್ನು ತೀರಿಸಿ ಸೇವೆ ಮಾಡ್ಕೊಂಡು ಬರ್ತಿದ್ರೆ ಆ ಗೋತ್ರದಲ್ಲಿ MLA, MP ಗಳು, ಮಿನಿಸ್ಟರ್ಗಳು, IAS, IPS ಎಲ್ಲ ಆಗ್ತಾ ಹೋಗ್ತಾರೆ. ಕುಲದೇವನ ಆಶೀರ್ವಾದ ಇದ್ರೆ ಮಾತ್ರ. ನನ್ನ ಕುಲದೇವ ನರಸಿಂಹ, ನಾನು ಹೋಗೋದು ಅಯ್ಯಪ್ಪನ ಪೂಜೆ ಮಾಡ್ತಾ ಇರ್ತೀನಿ. 25 ಸಲ ಹೋಗಿ ಬಂದೇರಿ ಶಬರಿಮಲೆಗೆ. ಭಾಳ ಕಷ್ಟ ಇದ್ರೆ ಶಬರಿಮಲೆಗೆ ಅಯ್ಯಪ್ಪ ಹೋಗೋವಂಥದ್ದಿಲ್ಲ. ನೀವು ಕುಲದೇವ್ರನ್ನ ಮರ್ತುಬಿಟ್ಟು ಬೇರೆ ದೇವ್ರಿಗೆ ಹೋದಾಗ, ಯಾಕೆಂದರೆ ಅಯ್ಯಪ್ಪ ಇತ್ತೀಚೆಗೆ ಕುಲದೇವರು ನಿಮ್ಮ ತಲಾಂತರದ ಪೂಜೆ ಮಾಡ್ಕೊಂಡ್ ಬಂದಿರೋ ದೇವರವರು, ನೀನು ಅವ್ರ ಪೂಜೆ ಮಾಡ್ಬೇಕಪ್ಪ ನೀನು ಕುಲದೇವ್ರನ್ನ, ಆಮೇಲೆ ಹೋಗು ಅಯ್ಯಪ್ಪನಿಗೆ. ಅಯ್ಯಪ್ಪನ ಪೂಜೆ ಮಾಡಬಾರ್ದು ಅಂತ ಹೇಳ್ತಿಲ್ಲ, ಅದು ಇಷ್ಟ ದೇವತಾ, ಇದು ಕುಲದೇವತಾ. ಹೀಗಾಗಿ ನಾವು ಯಾವಾಗ ಈ ಥರ ಬಿಟ್ಬಿಡ್ತೀವೋ ಕುಲದೇವ್ರನ್ನ, ನಮ್ಮ ಮನೆಯಲ್ಲಿ ಬುದ್ಧಿಹೀನರು, ಅವಿದ್ಯಾವಂತರು, ದಡ್ಡರು, ಅಣು ಪರಮಾಣು ಸ್ಫೋಟಕ ವಸ್ತುಗಳನ್ನು ಸ್ಫೋಟನೆ ಮಾಡುವಂಥವರು, ನಕ್ಸಲೈಟ್ಸು, ಟೆರರಿಸ್ಟ್ಗಳು, ರೌಡಿಗಳು ಆ ಗೋತ್ರ ನುಡ್ತಾರಂತೆ. ಇಷ್ಟೇ ಕುಲದೇವಿಗೆ ನಾನು ಹೇಳಿದ್ದೀನಿ. ಕುಲದೇವನಲ್ಲಿ ಏನಿದೆ ಅದನ್ನು ಹೇಳಿದ್ದೀನಿ. ಅದರಿಂದ ಯಾರನ್ನು ಮರ್ತರೂ ಕೂಡ ನಾವು ಕುಲದೇವನನ್ನು ಮರಿಬಾರ್ದು. ಆದರೆ ನಮಗೆ ತಂದೆ ತಾಯಿಗಳಿಗೆ ಗೊತ್ತಿಲ್ಲ, ಇನ್ನು ನಮಗೆ ಗೊತ್ತಾಗತ್ತೆ. ನಮ್ಮ ತಂದೆ ತಾಯಿಗೂ ಗೊತ್ತಿಲ್ಲ ಕುಲದೇವ ಯಾರು ಅಂತ. ನನಗೆ ಹೆಂಗೆ ಹೇಳ್ಕೊಡ್ತಾರೆ ಅವರು? ಹಾಗಿದ್ಮೇಲೆ
ಹೇಳ್ಕೊಟ್ಟಿಲ್ಲ ಅನ್ನೋದಕ್ಕೆ ಕಾರಣ ಭಾಳಷ್ಟಿದೆ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರ್ಬೋದು, ಅನ್ಯ ಧರ್ಮಗಳ ಮಿಲನ ಆಗಿರ್ಬೋದು, ಹಲವಾರು ಕಾರಣಗಳಿಂದ ಕುಲದೇವರು ಬಿಟ್ಬಿಟ್ಟಿರ್ತಾರೆ. ಆದರೂ ಈಗಲೂ ಕಾಲ ಮಿಂಚಿಲ್ಲ. ನೀವು ಕುಲದೇವನ ಆರಾಧನೆ ಮಾಡಬೇಕು. ಯಾವ ರೀತಿ ಆರಾಧನೆ ಮಾಡಬೇಕು? ಕುಲದೇವ ಗೊತ್ತಿದ್ದಾನೆ. ಆಂಜನೇಯ ಇರ್ಬೋದು, ವರದರಾಜ ಸ್ವಾಮಿ ಇರ್ಬೋದು, ಮತ್ತು ನಂಜುಂಡೇಶ್ವರ ಇರ್ಬೋದು, ಶ್ರೀನಿವಾಸ ಇರ್ಬೋದು, ಈಶ್ವರ ಇರ್ಬೋದು, ಯಾವುದೋ ಒಂದು ನಿಮ್ಮ ಕುಲದೇವರು. ಆ ಹೆಸರು ಗೊತ್ತಿದ್ದ ಮೇಲೆ ನೀವು ಬಿಡಬಾರ್ದು ಪೂಜೆ ಮಾಡುತ್ತಾ. ನಿತ್ಯ ಯಾರು ಮರ್ತರೂ ಕೂಡ ಕುಲದೇವರು ಮರಿಬಾರ್ದು. ಕುಲದೇವ ನಿಮ್ಮ ವಂಶದ ಗಂಡಸರು, ನಿಮ್ಮ ತಾತ ಮುತ್ತಾತ ಅವ್ರನ್ನೆಲ್ಲರೂ ಆಶೀರ್ವಾದ ಕೊಡುವಂಥವನು. ಕುಲದೇವಿ ನಿಮ್ಮ ವಂಶದ ಸ್ತ್ರೀಗಳು, ಅಜ್ಜಿ ಮುತ್ತಜ್ಜಿ, ಅವರಜ್ಜಿ, ಈ ಥರ. ಅದರಿಂದ ಕುಲದೇವಿ ಚಂದ್ರಗ್ರಹ, ಕುಲದೇವ ಸೂರ್ಯ. ಸೂರ್ಯ ದೇಹಕಾರಕ, ಅಂಗವಿಕಲತೆಯನ್ನು ಕೊಡೋದೇ ಇಲ್ಲ. ಅವನು ನೆನೀತಾ ಇದ್ರೆ, ಅವ್ನು ಮರ್ತು ಬಿಟ್ರ ಗ್ಯಾಂಗ್ರೀನ್ ಆಯಿತು, ಕಾಲು ಕಟ್ ಮಾಡು, ಆಕ್ಸಿಡೆಂಟ್ ಆಯಿತು, ರಾಡ್ ಹಾಕಿಸ್ಕೊಂಡ, ಅಲ್ಲೇನೋ ಆಯಿತು, ಏನು ದೇಹ ಭಂಗ ಆಯಿತು. ಏಕೆಂದರೆ ದೇಹಕಾರಕ ಆತ್ಮಕಾರಕ ಸೂರ್ಯಗ್ರಹ. ಅದರಿಂದ ಸೂರ್ಯನ ಪರವಾಗಿ ನಿಮ್ಮ ಕುಲದೇವರು ನಿಮ್ಮನ್ನು ಕಾಪಾಡ್ತಿರ್ತಾರೆ. ಈ ಹೇಳಿದ್ರೆ ಎಲ್ಲ ಸಿಂಪ್ಟಮ್ಸು. ಇದರಿಂದ ಹೊರಬರಬೇಕು ಅಂತಂದರೆ ನೀವು ನಿತ್ಯ ಸದಾ ಗುರು ನಿಮ್ಮ ಕುಲದೇವನನ್ನು ಧ್ಯಾನ ಮಾಡಬೇಕು. ಶ್ರೀನಿವಾಸ ಆದರೆ ಶ್ರೀನಿವಾಸನ, ನಂಜುಂಡೇಶ್ವರ, ಈಶ್ವರನಾದ ಈಶ್ವರ, ಯಾವುದೋ ನಿಮ್ಮ ವಂಶ ಪಾರಂಪರೆಯಿಂದ ಬಂದಂಥವ್ರಿಗೆ ನೀವು ನಡ್ಕೋಬೇಕು. ಭಾಳ ವಿಶೇಷವಾದಂಥ ಗಂಭೀರವಾದಂಥ ವಿಷಯ. ಎಷ್ಟೋ ಜನ ಮರ್ತಿರೋದ್ರಿಂದನೇ ಎಲ್ಲ ಇದೆ. 4-5 ಸಲ ಡೈವರ್ಸ್ ಆಯ್ತು, 5-6 ಸಲ ಮದುವೆ ಆಗುತ್ತೆ, 4-5 ಮಕ್ಕಳು ಹುಡ್ತಾರೆ, ಸತ್ತೋಗ್ತಾರೆ. ಇದಕ್ಕೆಲ್ಲ ಕಾರಣ ಈ ಒಂದು ಸಿಂಪ್ಟಮ್ಸು. ಅದರಿಂದ ನಾವೇನೋ ಮಾಟ ಮಂತ್ರ ಮಾಡಿಬಿಡ್ತೀವಿ ಅಂತ ಅಂತಾರೆ. ಅದೆಲ್ಲ ಸುಳ್ಳು. ಕುಲದೇವರು ಮರಿಬಾರ್ದು. ಈ ಕುಲದೇವಿ ಇಬ್ಬರು ಸಿಕ್ಕಿಲ್ಲ ಅಂದಾಗ ನಿಮ್ಮ ತಂದೆ ತಾಯಿಗಳು ಪ್ರತ್ಯಕ್ಷ ಕುಲದೇವರು. ತಾಯಿನೇ ಕುಲದೇವಿ, ತಂದೆನೇ ಕುಲದೈವ. ಆಗ ಇಂಡೈರೆಕ್ಟ್ ಆಗಿ ಆ ಗೋತ್ರದಲ್ಲಿ ಬಂದಿರೋದ್ರಿಂದ ನಿಮ್ಮ ತಂದೆ ತಾಯಿನೇ ಚೆನ್ನಾಗಿ ಸೇವೆ ಮಾಡಿಬಿಟ್ರೆ ನಿಮ್ಮ ಅಪ್ಪ ಅಮ್ಮನ್ನ ಎಲ್ಲ ದೇವತೆಗಳು ತೃಪ್ತಿಯಾಗಿಬಿಡ್ತಾರೆ. ಹಾಗಾದರೆ ಬೆಳಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣ ಏನು ಮಾಡಬೇಕು? ಓಂ ನಮಸ್ತೆ ಕುಲದೇವೇಶ. ನಮ್ಮ ಕುಲವನ್ನು ಆಡಳಿತ ಮಾಡುವನು, ನಮ್ಮ ಕುಲವನ್ನು ಗೋತ್ರವನ್ನು ನಡೆಸ್ಕೊಂಡು ಬರುತ್ತಿರುವಂಥ ಕುಲದೇವೇಶ ನಮಸ್ತೆ ಭಕ್ತವತ್ಸಲ. ನಾವೆಲ್ಲ ನಿನ್ನ ಭಕ್ತರಪ್ಪ. ನಾವು ಈ ಗೋತ್ರದಲ್ಲಿ ಹುಟ್ಟಿದ್ದೀವಿ, ನಾವೆಲ್ಲ ಈ ಕುಲದಲ್ಲಿ, ಅದು ಯಾವುದೇ ಜಾತಿ ಆಗಿರ್ಬೋದು, ಆ ಕುಲದಲ್ಲಿ ಹುಟ್ಟಿರೋದು ನಾವೆಲ್ಲ ನಿನ್ನ ಭಕ್ತರಪ್ಪ. ಭಕ್ತವತ್ಸಲ, ಭಕ್ತರನ್ನು ಕಾಪಾಡುವಂಥ ಭಕ್ತವತ್ಸಲ. ಪ್ರಸನ್ನೋ, ಯಾವಾಗಲೂ ಸಂತೋಷವನ್ನು ಕೊಟ್ಟು, ಭವಮೇ, ಸದಾ ನಮ್ಮನ್ನು ಕಾಪಾಡು. ಅಂದರೆ ಕೋಪಿಸ್ಕೋಬೇಡ, ಪ್ರಸನ್ನನಾಗು, ಸ್ಮೈಲ್ ಮಾಡು, ಸಂತೋಷ ನಗ್ನಗ್ತಾ ನಮ್ಮನ್ನು ಕಾಪಾಡು. ನಿತ್ಯಂ ರಕ್ಷಮಾಂ ಶರಣಾಗತೆ. ನಿತ್ಯಂ ಸದಾ, ಯಾವಾಗಲೂ, ನಿತ್ಯಂ ಬೆಳಗ್ಗೆ 24 ಗಂಟೆನೂ ರಕ್ಷಮಾಂ, ನನ್ನನ್ನು ರಕ್ಷಣೆ ಮಾಡು. ಶರಣಾಗತಂ, ನಿನಗೆ ನಾನು ಶರಣಾಗತಿ ಆದಾಗ ನಿನ್ನ ಡ್ಯೂಟಿ ಏನಪ್ಪ? 24 ಗಂಟೆ ನಾನು ಬೆಳಗಿಂದ ಸಂಜೆವರೆಗೂ ಎಚ್ಚರಿಕೆ ಇದ್ದಾಗ, ಮಲಗಿದಾಗ, ಯಾವ ಗಳಿಯಲ್ಲೂ ಕೂಡ ನನ್ನನ್ನು ನೀನು ಸದಾ ರಕ್ಷಣೆ ಮಾಡಬೇಕು. ಅದು ನಿನ್ನ ಆದ್ಯ ಕರ್ತವ್ಯ ಅಂತ ದೇವರಿಗೆ ನಾವು ಈ ರೀತಿ ಕೇಳ್ಕೊಂಡ್ಮೇಲೆ ನೀವೇನು ಮಾಡ್ತೀರಾ? ನೀವು ಅವನಿಗೆ ಶರಣ ಆಗಬೇಕು. ಅದಕ್ಕೆ ನಮಸ್ತೆ ಕುಲದೇವೇಶ. ಅಪ್ಪ ನಮಸ್ತೆ ನಿನಗೆ ನನ್ನ ಕುಲದೇವರೇ. ನಮಸ್ತೆ ಭಕ್ತವತ್ಸಲ. ಅಪ್ಪ ಭಕ್ತವತ್ಸಲ ನಿನಗೆ ನಮಸ್ತೆ. ಪ್ರಸನ್ನೋ ಭವಮೇ. ಮಹಾಪ್ರಾಣ. ಪ್ರಸನ್ನೋ ಭವಮೇ. ನಿತ್ಯಂ ರಕ್ಷಮಾಂ ಶರಣಾಗತಂ. ನಿನ್ನ ನಾ ಶರಣಾಗಿದ್ದೀನಿ, ನಿನ್ನ ಡ್ಯೂಟಿ ನಾನು ನಿಂಗೆ ಸರೆಂಡರ್ ಆಗಿದ್ದೀನಿ. ನಿನ್ನ ಡ್ಯೂಟಿನ ಸದಾ ರಕ್ಷಣೆ ಮಾಡೋದಪ್ಪ. ಹೊರಗೋದಾಗ, ಆಫೀಸ್ಗೆ ಹೋದಾಗ, ಟ್ರಾವೆಲ್ ಮಾಡುವಾಗ, ಯಾವುದೇ ಇದರಾಗಲಿ, ಸಾಲ ಬಾಧೆ, ರೋಗ ಬಾಧೆ, ಯಾವುದೇ ಆಕ್ಸಿಡೆಂಟ್ ಆಗೋದು, ಅಪಮೃತ್ಯು, ಅಕಾಲ ಮೃತ್ಯು, ಅಪಮೃತ್ಯು, ಅಕಾಲ ಮೃತ್ಯು ಮತ್ತು ಕಾಲ ಮೃತ್ಯು. ಕಾಲ ಮೃತ್ಯು ಅಂತಂದರೆ ಅಂಥ ಜಾಗಕ್ಕೆ ಹೋದಾಗಲೇ ನೀ ಸಾಹಿತ್ಯ ಅಂತ ಹೇಳಿರ್ತಾರೆ, ಹೋಗ್ಬೇಡಪ್ಪ ಅಲ್ಲಿ ಸುಳಿ ಇದೆ, ಈಜು ಮಾಡೋಕ್ಕೆ ಹೋಗಬೇಡ, ಸುಳಿ ಇದೆ, ಅಲ್ಲಿ ಡೇಂಜರ್, ಪ್ರಪಾತ ಇದೆ, ಅಲ್ಲಿಗೆ ಹೋಗಿ ಫೋಟೋ ತೆಗಿಬೇಡ ಅಂತ ಹೇಳಿರ್ತಾರೆ. ಆದರೂ ಕೂಡ ಅಲ್ಲಿ ಹೋಗಿ ಹೋಗ್ತಾನೆ, ಬೀಳ್ತಾನೆ, ಅಲ್ಲಿ ಈಜ್ಕೊಂಡು ಹೋಗಿ ಸುಳಿ ಸಿಕ್ಕಾಕೊಂಡು ಸತ್ತೋಗ್ತಾನೆ. ಇದು ಕಾಲ ಮೃತ್ಯು. ಗೊತ್ತಿರೋ ಜಾಗದಲ್ಲಿ ಅಲ್ಲೋರು ಸಾಯ್ತೀನಿ ಅಂತ ಗೊತ್ತಿದ್ರೂ ಕೂಡ ನಾವು ಪ್ರಯತ್ನ ಪಟ್ಟಾಗ ಕಾಲ ಮೃತ್ಯುಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಅಕಾಲ ಮೃತ್ಯು, ಅಪಮೃತ್ಯು, ಅಕಾಲ ಮೃತ್ಯು, ಕಾಲ ಮೃತ್ಯು.
ಈ ಮೂರನ್ನ ಹೊರಗೆ ಬರಬೇಕು ಅಂತಂದರೆ ಸದಾ ಕುಲದೇವನನ್ನು ನೆನೆಸ್ಬೇಕು. ಶ್ರೀನಿವಾಸ ಕುಲದೇವ ಅಂದರೆ ಶ್ರೀನಿವಾಸ, ನರಸಿಂಹ ಅಂದರೆ ನರಸಿಂಹ. ಮನೆ ದೇವ್ರು ನರಸಿಂಹ, ಆದರೆ ಹೆಂಡದೇವ್ರು ಬೇರೆ ಇರ್ತಾರೆ, ಮಾಸ್ತಮ್ಮ ಕಬ್ಬಾಳಮ್ಮ ಅಂತೇಳಿ. ಲಕ್ಷ್ಮೀ ನರಸಿಂಹನ ಇದು ಮಾಡಲ್ಲ ಅವರು. ಕೆಲವರು ನಾನು ನೋಡಿದ್ದೀನಿ ರೇಣುಕಾದೇವಿ ಎಲ್ಲಮ್ಮನ ಪೂಜೆ ಮಾಡ್ತಾರೆ ಕುಲದೇವಿ ಅಂತ. ಕೆಲವರು ಬೇರೆ ಬೇರೆ ದೇವ್ರನ್ನ ವಿಠ್ಠಲನ ಕುಲದೇವ ಅಂತ ಕರೀತಾರೆ, ಕೃಷ್ಣನ ಕುಲದೇವ ಅಂತ ಕರೀತಾರೆ. ಹೀಗೆ ಯಾರನ್ನೇ ಕರ್ಕೊಡಿ, ತಲತಲಾಂತರದಿಂದಲೂ ಪೂಜೆ ಮಾಡ್ಕೊಂಡು ಬಂದಿರೋ ಕುಲದೇವನ ಮರಿಬಾರ್ದು. ಆ ಕುಲದೇವರು ಮರ್ತಿದ್ದಾರೆ, ಇಷ್ಟೊತ್ತು ಏನು ಹೇಳೋದು ಇದೆಲ್ಲ ತೊಂದರೆಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಹಾಗಾದರೆ ಕುಲದೇವನನ್ನೇ ಶಾಂತಿ ಪಡಿಸೋದಾಗೆ ನಮ್ಗೆ ಗೊತ್ತಿಲ್ಲ, ಅಷ್ಟು ದೂರ ಹೋಗೋಕ್ಕೆಲ್ಲ ಕಂಚಿಗೆ ಹೋಗ್ಬೇಕು. ಕಂಚಿ ವರದರಾಜ ಸ್ವಾಮಿ ನಮ್ಮ ಕುಲದೇವರು, ಹೋಗೋಕ್ಕಾಗಲ್ಲ. ಹಾಗಾದ್ರೆ ಏನು ಮಾಡಬೇಕು? ನಮ್ಮ ಕುಲದೇವರಿಗೆ ಈ ನಿಮ್ಮದು ಏನು ಈಶ್ವರ ಆದರೆ ಭಸ್ಮ ತಗೊಳ್ಳಿ, ವಿಭೂತಿ ಕಟ್ಟು, ವಿಭೂತಿ. ನಾಮ ಹಾಕೋ ದೇವರು ಆದರೆ ಗಂಧದ ತುಂಡು, ಇಲ್ಲ ನಾಮ ಅಂಗಡಿ ಸಿಗುತ್ತೆ, ನಾಮ ವೈಟ್ ನಾಮ, ಅದನ್ನು ತಗೊಳ್ಳಿ. ಒಂದು ಕಾಯಿನ್ ತಗೊಳ್ಳಿ. ಪ್ರತಿ ನಿಮ್ಮ ದೇವ್ರು ಯಾರು? ಈಶ್ವರ ಅಂದರೆ ಸೋಮವಾರ, ವಿಷ್ಣು ಅಂದರೆ ಶನಿವಾರ. ಓಂ ಕೈಲಿಟ್ಕೊಳ್ಳಿ. ಓಂ ನಮಸ್ತೆ ಕುಲದೇವೇಶ, ನಮಸ್ತೆ ಭಕ್ತವತ್ಸಲ, ಪ್ರಸನ್ನೋ ಭವ ಮೇ ನಿತ್ಯ ರಕ್ಷಮಾಂ ಶರಣಾಗತಿ ಅಂತ ಹೇಳಿ ಒಂದು 108 ಸಲ ಹೇಳ್ಬಿಟ್ಟು, ಆ ದುಡ್ಡು ಹಿರಣ್ಯ ಅಂದರೆ ಅದು ಕಾಸು, ಮತ್ತು ವಿಭೂತಿ ಉಂಡೆ ಶಿವನ ಪೂಜೆ ಮಾಡೋರು, ವೈಷ್ಣವ ವಿಷ್ಣುವಿನ ಪೂಜೆ ಮಾಡೋರು ನಾಮದ ಉಂಡೆ ಎಲ್ಲ ಶ್ರೀಗಂಧ, ಇದನ್ನು ವಾರಕ್ಕೊಂದ್ಸಲ ತಿಂಗಳಿಗೊಂದ್ಸಲ ಅರ್ಧ ಗಂಟೆ ಜಪ ಮಾಡಿ ನಿಮ್ಮನ್ನು ದೇವ್ರ ಮುಂದೆ ಇಡಿ. ನಿಮ್ಮ ಮನೆಯಲ್ಲಿರೋ ದೇವ್ರ ಕೋಣೆಯಲ್ಲಿ ನಿಮ್ಮ ಕುಲದೇವ್ರ ಮುಂದೆ ಇಡಿ. ನೀವು ಯಾವಾಗ ಹೋಗ್ತಿರಲ್ಲ ಆ ದೇವಸ್ಥಾನಕ್ಕೆ ಕುಲದೇವರಿಗೆ, ಆಗ ಕಾಯಿನು, ಆ ವಿಭೂತಿ ಅಥವಾ ನಿಮ್ಮ ನಾಮದ ಕಟ್ಟು ಇರ್ತದಲ್ಲ ಶ್ರೀಗಂಧ, ಆ ದೇವ್ರ ಸಮರ್ಪಣೆ ಮಾಡಿಬಿಟ್ಟು ನೋಡಿ. ನಿಮ್ಮ ಅಪ್ಪ ಮುತ್ತಾತ ಯಾರು ಪೂಜೆ ಮಾಡೋರು ಬಿಟ್ಟಿದ್ರೆ ಅವರು ಮರ್ತು ಬಿಟ್ಬಿಟ್ಟಿರ್ತಾರೆ. ನಿಮ್ಮ ಮೊಮ್ಮಕ್ಕಳು ಬಂದು ನನ್ನ ಸೇವೆ ಮಾಡೋದು ಅಂತೇಳಿ ಒಳ್ಳೆ ಆಶೀರ್ವಾದ ಆಗಿಬಿಡ್ತದೆ. ನೋಡಿ, ಜಗತ್ತಿನಲ್ಲಿ ಇರೋ ಎಲ್ಲ ದೇವ್ರು ಸುತ್ತೋ ಬದಲು ನಿಮ್ಮ ಕುಲದೇವ್ರು ಚೆನ್ನಾಗಿ ಪೂಜೆ ಮಾಡಿಬಿಡಿ, ನೀವೇ ಜಗತ್ತಿಗೆ ರಾಜರಾಗಿಬಿಡ್ತೀರಿ. ಅಷ್ಟು ಪವರ್ ಇದೆ ಕುಲದೇವರು. ಇದು ಯಾವುದೂ ಇಲ್ವಾ? ನಿಮ್ಮ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ ಪ್ರೀತಿಯಿಂದ ನೋಡ್ಕೊಳ್ಳಿ. ತಂದೆ ತಾಯಿನ ಸಂತುಷ್ಟಿಪಡಿಸಿ, ತಂದೆ ತಾಯಿಗಳಿಗೆ ಸಂತೋಷ ಕೊಡಿ. ಕೆಟ್ಟದ್ದು ಮಾಡಬೇಡಿ, ಮನಸ್ಸು ನೋಯಿಸ್ಬೇಡಿ. ತಂದೆ ತಾಯಿಗೆಲ್ಲ ಬೈದು ಹೊಡೆದು ನೀವು ಕುಲದೇವ್ರ ಸೇವೆ ಮಾಡ್ಕೊಂಬಂದ್ರೆ ನಿಮಗೆ ಏನೂ ಲಾಭ ಇಲ್ಲ. ಅದರಿಂದ ಕುಲದೇವ ಗೊತ್ತಿಲ್ಲ ಅಂದರೆ ನಿಮ್ಮ ಮನೆ ತಾಯಿನೇ ಕುಲದೇವಿ, ನಿಮ್ಮ ತಂದೆನೇ ಕುಲದೇವ. ಇಬ್ಬರು ಸತ್ತೋಗಿದ್ದಾರೆ ಅಂದರೆ ಭಗವಂತನ್ನೇ ಪ್ರಾರ್ಥನೆ ಮಾಡಬೇಕು, ನೀನೇ ಎಲ್ಲ ನನಗೆ ಕುಲದೇವ ಅಂತೇಳಿ. ಈ ರೀತಿ ಮಾಡ್ತಾ ಬನ್ನಿ. ನೀವು ಏನು ಜಪ ಮಾಡಿ ಇಟ್ಟಿರ್ತೀರಲ್ಲ ಕಾಯಿನು, ನಾಮದ ಉಂಡೆ ಅಥವಾ ಶ್ರೀಗಂಧ ಅಥವಾ ವಿಭೂತಿ ಕಾಯಿನು, ಅದು ನಿಮ್ಮ ಆಯಾ ಕುಲದೇವ ನೀವು ಕ್ಷೇತ್ರಕ್ಕೆ ಹೋದಾಗ ಅದನ್ನು ದೇವಸ್ಥಾನಕ್ಕೆ ಸಬ್ಮಿಟ್ ಮಾಡಬೇಕು. ಪುರೋಹಿತಿಗೆ ಕೊಟ್ಟು ಮಾಡಿದಾಗ, ಪ್ರತಿನಿತ್ಯ ನನಗೆ ಅಕೌಂಟ್ಗೆ ಜಮಾ ಚುಕ್ತಾ ಮಾಡ್ತಿದ್ದಾನೆ, ಜಮಾ ಆಗ್ತಿದೆ ಅಂದರೆ ನಮ್ಮ ಮರ್ತಿಲ್ಲ ಅಂಥೇಳಿ ಎಲ್ಲ ಥರ ಆಶೀರ್ವಾದ ಮಾಡುತ್ತಾರೆ ಈ ಕುಲದೇವ. ಅಷ್ಟು ವಿಶೇಷ ಕುಲದೇವಿ ಆರಾಧನೆ. ಇವೆರಡು ಬಿಟ್ಟವ್ರಿಗೆ ಮಾಟ ಮಂತ್ರಗಿಂತೂ ಜೋರು ನಡೀತದೆ ಅವ್ರ ಬದುಕು. ಮಾಟ ಮಂತ್ರನೇ ಮಾಡಿಸ್ಬೇಕು ಅಂತಿಲ್ಲ, ಅಷ್ಟು ವಿಪರೀತವಾಗಿ ಅಷ್ಟು ಕ್ರೂರವಾಗಿ ನಡೆದೋಗುತ್ತೆ. ಏಕೆಂದರೆ ಕುಲದೇವನ ಮರ್ತಿರೋದ್ರಿಂದ. ಹೀಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕುಲದೇವನ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಟ್ಟಿದ್ದೀನಿ. ಮರೆತು ಬಿಟ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದೀನಿ. ಹಾಗಾದ್ರೆ ಪರಿಹಾರ ಪ್ರಾಶ್ಚಿತ್ಯ ಏನು ಮಾಡ್ಕೋಬೇಕು ಅನ್ನೋದಕ್ಕೆ ಮಂತ್ರ ತಂತ್ರ ಹೇಳಿದ್ದೀನಿ. ಇದಿಷ್ಟು ಮಾಡಿ. ಮತ್ತು ನನ್ನ ಕೊನೆ ಒಂದು ಮಾತು ಏನಪ್ಪ ಅಂತಂದರೆ, ಹಿಂದೂವಾಗಿ ಹುಟ್ಟಿದ ಮೇಲೆ ಇದು ಮಾಡಲೇಬೇಕು. ಹಿಂದೂ ಎಲ್ಲ ಧರ್ಮದಲ್ಲೂ ಇದ್ದಾರೆ, ಎಲ್ಲ ಧರ್ಮದಲ್ಲೂ ಇದೆ ಈ ಸಂಪ್ರದಾಯ, ಅದು ನಾವು ಬಿಟ್ಬಿಟ್ಟಿದ್ದೀವಿ. ಹೀಗಾಗಿ ನಮ್ಮ ಬದುಕು ತುಂಬ ಹೋರಾಟದಲ್ಲಿ ನಡೀತಾ ಇದೆ ಅಂದರೆ ಈ ಎರಡು ತೊಂದರೆಯಿಂದ. ಕುಲದೇವರ ಆರಾಧನೆ ಮಾಡಿರೋ ತಪ್ಪನ್ನು ನಾವು ಒಪ್ಕೋತಾ ಇಲ್ಲ. ತಪ್ಪಾಗಿದೆ, ಪ್ರಾಯಶ್ಚಿತ್ತ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗುವಂಥ ಭಾವನೆ ನಮ್ಮಲ್ಲಿ ಬರ್ತಿಲ್ಲ. ಹೀಗಾಗಿ ಕಾರ್ ಬೇಕು, ಸೈಟ್ ಬೇಕು, ಮನೆ ಬೇಕು, ಕೈ ತುಂಬ ಸ್ಯಾಲ್ರಿ ಬೇಕು, ಫಾರಿನ್ಗೆ ಹೋಗ್ಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ಏನು ಭಾಳಷ್ಟು ಆಸೆ ಇದೆ. ನೆರವೇರಕ್ಕಾಗದೆ ತಡೀತಾ ಇರೋದು ಯಾವುದು ಈ ಒಂದು. ಅದರಿಂದ ದಿನನಿತ್ಯ ನೀವು ದೇವರ ಸನ್ನಿಧಾನಕ್ಕೆ ಹೋಗ್ದವರು ಪರವಾಗಿಲ್ಲ, ಕೂತಲ್ಲೇ ಶ್ರೀನಿವಾಸ ನಮ್ಮ ಕುಲದೇವ ಅಂದರೆ ಶ್ರೀನಿವಾಸನ ನೆನೆಸ್ಬೇಕು. ಓಂ ನಿರಂಜನಾಯ ವಿದ್ಮಹೇ ನೀರಾಭಾಸಾಯ ಧೀಮಹಿ ತನ್ನೋ ಶ್ರೀನಿವಾಸ ಪ್ರಚೋದಯಾತ್. ಶ್ರೀನಿವಾಸದ ಗಾಯತ್ರಿ ಮಂತ್ರ, ಈಗ ಆ ಗಾಯತ್ರಿ ಮಂತ್ರ, ಬೀಜ ಮಂತ್ರ ಅಥವಾ ಏನೋ ಒಂದು ನೀವು ತಿಳಿದಾಗೆ ಆ ದೀಪ ಹಚ್ಚುವಾಗ ಕುಲದೇವ ಹೆಸರಿಕೊಂಡು ದೀಪ ಹಚ್ಬಿಟ್ಟಾದ್ರೆ ಎಲ್ಲೋ ಇರೋ ದೇವರು ಸಂತೋಷ ಪಡ್ತಾರೆ. ಆ ಲೆವೆಲ್ಲಿಗೆ ನಮ್ಮ ಸನಾತನ ಧರ್ಮದಲ್ಲಿ ಈ ಒಂದು ಆಧ್ಯಾತ್ಮಿಕ ಕಥೆಯಲ್ಲಿ
ಬದುಕನ್ನು ಉದ್ಧಾರ ಮಾಡ್ಕೊಳ್ಳೋದು ಹೇಗೆ, ಬದುಕಿನ ಸುಖ ಶಾಂತಿ ಕಂಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಈ ಕುಲದೇವರ ಆರಾಧನೆ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಎಷ್ಟು ಪವಿತ್ರವಾದಂಥದ್ದು ನಮ್ಮ ಸನಾತನ ಧರ್ಮ. ಇದನ್ನು ಬಿಟ್ಟ ಮೇಲೆ ನಾವೆಲ್ಲ ಥರನೂ ಹಾಳಾಗೋಗ್ಬಿಟ್ಟಿದ್ವಿ. ಆದ್ದರಿಂದ ಮನೆಗಳಲ್ಲಿ ತಂದೆ ತಾಯಿನ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಳ್ಳಿ, ಸೇವೆ ಮಾಡಿಬಿಡಿ, ಅವ್ರ ಮನಸ್ಸು ನೋವು ಮಾಡಬೇಡಿ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಟ್ಟಲಿಲ್ಲ ಅಂದರೆ ನೀವು ಕುಲದೇವಿ ಹೋಗ್ದವರು ಪರವಾಗಿಲ್ಲ. ಆ ಪ್ರತಿರೂಪ ನಿಜಾಂಶ ಪ್ರತ್ಯಕ್ಷ ಕುಲದೇವಿ ತಾಯಿ, ಪ್ರತ್ಯಕ್ಷ ಕುಲದೇವ ತಂದೆ ಮನೆಯಲ್ಲಿದ್ದಾಗ ಇಂಡೈರೆಕ್ಟಾಗಿ ಭಗವಂತ ಆಶೀರ್ವಾದ ಮಾಡಿ. ಇದನ್ನೇ ಶ್ರವಣಕುಮಾರಂಗೆ ಭಗವಂತ ಆಶೀರ್ವಾದ ಮಾಡಿರೋದು. ಶ್ರವಣಕುಮಾರ ತನ್ನ ತಂದೆ ತಾಯಿನ ತಕ್ಕಡಿಲಿ ಹಾಕೊಂಡು ಇಡೀ ದೇಶ ಸುತ್ತಿ ತಂದೆ ತಾಯಿ ತೀರ್ಥಯಾತ್ರೆ ಮಾಡಿಸ್ತಾನೆ. ಆಗ ಯಾವ ದೇವರು ಆಶೀರ್ವಾದ ಮಾಡಲಿಲ್ಲ, ಆ ಮೂಲ ಪುರುಷ ಭಗವಂತ ಆಶೀರ್ವಾದ ಮಾಡ್ತಾರೆ. ಯಾಕೆಂದರೆ ತಂದೆ ತಾಯಿನೇ ಅವನು ಸೇವೆ ಮಾಡ್ತಾರೆ ಅಂತ. ಪುಂಡಲೀಕ ಇವೆಲ್ಲ ನಾವು ನೋಡಿದಾಗ ಭಾಳಷ್ಟು ರೋಲ್ ಮಾಡೆಲ್ಸ್ ನಮ್ಮ ಬದುಕಿನಲ್ಲಿ ಹೋಗಿ ಬಂದಿದ್ದಾರೆ. ನಮ್ಮ ಬದುಕಿನ ಭಾಳಷ್ಟು ರೋಲ್ ಮಾಡೆಲ್ಸು, ಭಾಳ ವಿಶೇಷವಾದಂಥ ಉದಾಹರಣೆಗಳಿವೆ. ಅಳವಡಿಸ್ಕೊತಿಲ್ಲ, ಏಕೆಂದರೆ ಮಾಯಾಲೋಕದ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಹೀಗಾಗಿ ಯಾವುದೇ ಕಾರಣಕ್ಕೂ ಕುಲದೇವನ ಮರಿಬೇಡಿ, ಮರ್ತಿದ್ರೆ ಪ್ರಾಶ್ಚಿತ್ಯ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ನಲ್ಲಿ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಲ್ಲೂ ಕೂಡ ನಿಮಗೆ ಅವಕಾಶ ಇದೆ ಎಲ್ಲ ರೀತಿ ಉಪಯೋಗ ಮಾಡ್ಕೊಳ್ಳೋಕ್ಕೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ರೆ ಮಾತ್ರ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟಿಗೆ ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ನೀವೇನಾದ್ರು ಅಪ್ಪಿತಪ್ಪಿ ಕುಲದೇವಿ ಅಥವಾ ಕುಲದೇವತೆ ಇನ್ಯಾರು ದೇವರಿಗೆ ಏನಾದ್ರು ಅರ್ಕೆ ಕಟ್ಟು ತೀರಿಸ್ಲಿಲ್ಲ ಅಂದರೆ ಬದುಕು ಹೇಗೆ ನಡೀತದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.